ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ಅವಾಂತರಗಳಾಗ್ತಾನೆ ಇದ್ದಾವೆ. ಒಂದೇ ಗಂಟೆಯ ಅಂತರದಲ್ಲಿ 2 ಅವಾಂತರಗಳು ಸೃಷ್ಟಿಯಾಗಿವೆ. ಚಿಕ್ಕಮಗಳೂರಿನಲ್ಲಿ ಮಳೆಗೆ ಸಾಲು ಸಾಲು ಅವಘಡಗಳು ಸಂಭವಿಸ್ತಾ ಇವೆ. ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಕಾರ್ ಬಿದ್ದಿದೆ. ಅದೊಂದು ಅಪಘಾತ ಅವಾಂತರ. ಬಣಕಲ್ ಸಮೀಪದ ಚಕಮಕ್ಕಿ ಚಕ್ರ ಗ್ರಾಮದ ಬಳಿ ಘಟನೆ ನಡೆದಿದೆ. ಇನ್ನು ಹಗ್ಗ ಕಟ್ಟಿ ನದಿಗಿಳಿದು ಕಾರ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದು ಆಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ 4. ಮಂಗಳೂರಿನಿಂದ ಮೂಡಿಗೆರೆಗೆ ತೆರಳುತ್ತಾ ಇದ್ದಂತ ಕಾರು ಈ ರೀತಿಯಾಗಿ ನಿಯಂತ್ರಣ ಕಳ್ಕೊಂಡು ಬಿದ್ದಿದೆ. ನೋಡಿ, ಮಂಗಳೂರಿನಿಂದ ಮೂಡಿಗೆರೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಅವಾಂತರ ಇದು. ಒಂದೇ ಗಂಟೆಯ ಅಂತರದಲ್ಲಿ 2 ಅವಘಡಗಳು ಸಂಭವಿಸಿದೆ. ಹೀಗಾಗಿ ಮಳೆಯ ಮುನ್ಸೂಚನೆ ಇರೋದ್ರಿಂದ ಯಾರೇ ಪ್ರವಾಸಿಗರಾಗಲಿ ಬೇರೆ ಬೇರೆ ಕಡೆ ಹೋಗಬೇಕು ಅಂದರೆ ಆ ಹವಾಮಾನ ಮುನ್ಸೂಚನೆ ಬಗ್ಗೆ ಸ್ವಲ್ಪ ನೋಡಿಕೊಂಡು ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಆ ರಸ್ತೆಗಳ ಅವಸ್ಥೆ ಹೇಗಿದೆ, ಎಲ್ಲೆಲ್ಲಿ ಜಲಾವೃತ ಆಗಿರುತ್ತೆ, ಏನು ಸಮಸ್ಯೆ ಆಗಬಹುದು ಅದನ್ನು ಗಮನದಲ್ಲಿಟ್ಕೊಂಡು ಪ್ರಯಾಣ ಬೆಳೆಸಿದರೆ ಒಳಿತು. ನೋಡಿ, ಕಾರ್ ನಿಯಂತ್ರಣ ಕಳ್ಕೊಂಡು ಬಿದ್ದಿರುವಂಥದ್ದು. ಸದ್ಯ 4ರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಒಂದೇ ಗಂಟೆಯ ಅಂತರದಲ್ಲಿ 2 ಅಪಘಾತಗಳಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆ ವಿಪರೀತ ಆಗ್ತಾ ಇದೆ. ಹೀಗಾಗಿ ಒಂದೊಂದು ಕಡೆ ಒಂದೊಂದು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. 1 ಗಂಟೆ ಅಂತರದಲ್ಲಿ 2 ಅವಾಂತರ ಆಗಿರೋದು. ಆ 2 ಅವಾಂತರವನ್ನು ಕೂಡ ನೀವು TV5 ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ.